ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಂಧ್ರ ಮೂಲದ ಮಹಿಳೆ ಬೆಂಗಳೂರಲ್ಲಿ ನಾಪತ್ತೆಯಾಗಿದ್ದಾರೆ. ಕುಟುಂಬದ ಜೊತೆಗೆ ಪಾರ್ಕ್ಗೆ ಬಂದಿದ್ದ ವೇಳೆ ಮಿಸ್ ಆಗಿದ್ದಾರೆ. ಇಂದಿರಾನಗರದ ಪಾರ್ಕ್ ಒಂದರಲ್ಲಿ ವಾಕಿಂಗ್ಗೆ ಬಂದಾಗ ಈ ಒಂದು ಘಟನೆ ನಡೆದಿದೆ. 48 ವರ್ಷದ ಲಕ್ಷ್ಮೀದೇವಿ ನಾಪತ್ತೆಯಾದ ಮಹಿಳೆ. ನೀವು ಕೂಡ ನೋಡ್ತಾ ಇದ್ದೀರಾ, ಅವರು ಆ CCTV ದೃಶ್ಯ ಇದು. ಕೊನೆಯ CCTV ದೃಶ್ಯ ಜೂನ್ 5ರಂದು ಸಂಜೆ 6:40 ಸುಮಾರಿಗೆ ನಡೆದ ಘಟನೆ. ಕಳೆದ 5 ದಿನಗಳಿಂದ ಹುಡುಕಾಟ ನಡೀತಾ ಇದೆ, ಆದರೂ ಕೂಡ ಸಿಗ್ತಾ ಇಲ್ಲ, ಪತ್ತೆ ಇಲ್ಲ. ಹೀಗಾಗಿ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ತೆಲುಗು ಭಾಷೆ ಮಾತ್ರ ಮಾತನಾಡ್ತಾರೆ ಲಕ್ಷ್ಮೀದೇವಿ. ಮೊಬೈಲ್ ಹಾಗೂ ಹಣ ಇಲ್ಲದ ಸ್ಥಿತಿಯಲ್ಲಿ ನಾಪತ್ತೆಯಾಗಿದ್ದಾರೆ. ಹಾಗೆ ಮಹಿಳೆ ಪತ್ತೆಗೆ ಕುಟುಂಬಸ್ಥರಿಂದ ತೀವ್ರ ಹುಡುಕಾಟ ಕೂಡ ನಡೀತಾ ಇದೆ. ಇಂದಿರಾನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೂನ್ 5ರಂದು ಸಂಜೆ 6:40 ಸುಮಾರಿಗೆ ನಡೆದಿರುವಂತಹ ಘಟನೆ. ಕಳೆದ 5 ದಿನಗಳಿಂದ ಹುಡುಕಾಟ ನಡೀತಾ ಇದೆ, ಆದರೂ ಕೂಡ ಪತ್ತೆ ಇಲ್ಲ. ಹೀಗಾಗಿ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಇಂದಿರಾನಗರದ ಸ್ವಪ್ನ ಬುಕ್ ಹೌಸ್ ಸಮೀಪ ಕೊನೆಯದಾಗಿ ಕಂಡು ಬಂದಿರುವಂತಹ ಮಾಹಿತಿ ಇದು. ನಾವು ಬ್ಯಾಂಗ್ಳೂರಲ್ಲಿ ಇಂದಿರಾನಗರ್ ಏರಿಯಾದಲ್ಲಿ ಇರ್ತೀವಿ. ನಮ್ಮ ಹತ್ರ ರೀಸೆಂಟಲ್ಲೇ ಬಂದಿರೋರು ಈ ಏರಿಯಾಗೆ ನ್ಯೂ ಬಂದಿದ ಮೇಲೆ ಅವ್ರಿಗೆ ರೂಟ್ಸ್ ಏನು ಗೊತ್ತಿಲ್ಲ. ಅವರು ಪಾರ್ಕ್ಗೆ ಹೋಗಿದ್ದಾರೆ. ನಮ್ಮಮ್ಮ ನಮ್ಮಣ್ಣ ಎಲ್ಲರೂ ಪಾರ್ಕ್ಗೆ ಹೋಗಿದ್ದಾರೆ. BM ಕಾವಲ್ ಪಾರ್ಕ್ ನಮ್ಮ ಮನೆ ಹತ್ರನೇ ಇದೆ, 500 ಮೀಟರ್ ಅಷ್ಟೇ. ಡೇಟ್ ಬಂದು 5th ಜೂನ್. ಟೈಮಿಂಗ್ಸ್ 5 o'clock ಆ ಥರ ಹೋಗಿದ್ದಾರೆ. 6 o'clock ಆ ಥರ ಅವರು ಮಿಸ್ ಆಗಿದ್ದಾರೆ ಪಾರ್ಕ್ನಿಂದ. ಆಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ. ಪೊಲೀಸ್ ಅವರು ಸರ್ಚ್ ಮಾಡ್ತಿದ್ದಾರೆ, ನಾವು ಸರ್ಚ್ ಮಾಡ್ತಿದ್ದೀವಿ. CC ಕ್ಯಾಮೆರಾ ಲಾಸ್ಟ್ ಟೈಮ್ ನೋಡಿದೆ, ನಮಗೆ ಗೊತ್ತಾಗಿದೆ ಏನಂದ್ರೆ CMH ಹಾಸ್ಪಿಟಲ್ ಹತ್ರ ಲಾಸ್ಟ್ ಅಪ್ಡೇಟ್. ಆಮೇಲೆ ನಮಗೇನೂ ಅಪ್ಡೇಟ್ ಇಲ್ಲ, ನಾವೆಲ್ಲಿ ನೋಡಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹೆಲ್ಪ್ ಮಾಡಿ. ನೀವೆಲ್ಲಾದರೂ ನೋಡಿದೆ ಅಂದರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೇಳಿ, ಇಲ್ಲ ಅಂದರೆ ನ್ಯೂಸಲ್ಲಿ ನಂಬರ್ ಕೊಡ್ತಾರೆ, ಆ ನಂಬರ್ಗೆ ಪ್ಲೀಸ್ ಫೋನ್ ಮಾಡಿ. ಅವರು ಎಲ್ಲಾದರೂ ನೋಡಿದೆ ಅಂದರೆ ನಾವಲ್ಲಿ ಬಂದು ಅವ್ರನ್ನ ತಗೊಂಡು ಹೋಗ್ತೀವಿ. ಅವ್ರಿಗೆ ಮನಿ ಇಲ್ಲ, ಮೊಬೈಲ್ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇನ್ನು ಎಷ್ಟು ಟೈಮ್ನಿಂದ ಇವರು ಬೆಂಗಳೂರಲ್ಲಿ ನೆಲೆಸಿದ್ರು, ಹಾಗೆ ಕುಟುಂಬದವರು ಹೇಳ್ತಾ ಇರೋದೇನು ಅಂತ, ಅಂದ್ರೆ ಏನಾದರೂ ಮಾಹಿತಿ ಸಿಗ್ತಾ ಇವ್ರ ಬಗ್ಗೆ ಹೇಗೆ? ಸಿಂಚನ, ಇದೇ ತಿಂಗಳ 5ನೇ ತಾರೀಕು ನಡೆದಿರುವಂತಹ ಘಟನೆ ಇದು. ಜೂನ್ 5ರಂದು ಸಂಜೆ 6:40 ಸುಮಾರಿಗೆ ಪಾರ್ಕ್ ಒಂದು ಇಂದಿರಾನಗರ ಸಮೀಪ ಇರುವಂತಹ ಒಂದು ಪಾರ್ಕ್ ನಲ್ಲಿ ವಾಕಿಂಗ್ ಅಂತ ಬಂದಿರ್ತಾರೆ ಕುಟುಂಬ ಸಮೇತವಾಗಿ. ಅವ್ರ ಜೊತೆ ಈ ಮಿಸ್ ಆದಂತಹ ಮಹಿಳೆ ಲಕ್ಷ್ಮೀದೇವರು ಕೂಡ ಜೊತೆಲಿ ಬಂದಿರ್ತಾರೆ. ಒಂದು ರೌಂಡ್ ಹಾಕೊಂಡ್ ಬರೋದ್ರ ಒಳಗಡೆ 5 ನಿಮಿಷ ಒಂದು ಗ್ಯಾಪ್ ಅಲ್ಲಿ ಈ ಮಹಿಳೆ ನಾಪತ್ತೆ ಆಗುವಂತ ಕೆಲಸ ಆಗತ್ತೆ. ನಾಪತ್ತೆ ಆದಾಗ್ಲಿಂದ ಇಲ್ಲಿವರೆಗೂ ಕೂಡ ಪತ್ತೆ ಹಚ್ಚುವಂತ ಕೆಲಸ ಆಗಿದೆ. ಕೂಡಲೇ ಇಂದಿರಾನಗರ ಪೊಲೀಸ್ ಠಾಣೆಗೂ ಕೂಡ ಕಂಪ್ಲೇಂಟ್ ದಾಖಲು ಮಾಡುವಂತ ಕೆಲಸ ಮಾಡ್ತಾರೆ. ಪೊಲೀಸರು ಕೂಡ FIR ದಾಖಲು ಮಾಡಿ ಒಂದು ಕಡೆ ಪೊಲೀಸರು ಸರ್ಚ್ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಕುಟುಂಬದವರು ಕೂಡ ಸಂಪೂರ್ಣವಾಗಿ ಬೆಂಗಳೂರೇ ಹುಡುಕಾಡ್ತಿದ್ರು ಕೂಡ ಮಿಸ್ ಆದಂತಹ ಈ ಲಕ್ಷ್ಮೀ ದೇವಿಯವರು ಇನ್ನೂ ಪತ್ತೆ ಆಗಿಲ್ಲ. 48 ವರ್ಷದ ಈ ಮಹಿಳೆ ಕೈಯಲ್ಲಿ ಫೋನ್ ಸಂಪರ್ಕ ಮಾಡ್ಲಿಕ್ಕೂ ಕೂಡ ಯಾವುದೇ ಫೋನ್ ಇಲ್ಲ. ಜೊತೆಗೆ ಕೈಯಲ್ಲಿ ಹಣ ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ನಾಪತ್ತೆ ಆಗಿರುವಂತಹ ಪ್ರಕರಣ ಸಂಬಂಧಪಟ್ಟಾಗೆ ಪೊಲೀಸರಿಗೂ ಕೂಡ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಇಡೀ ಕುಟುಂಬ ಎಲ್ಲಾದ್ರೂ ಮಾಹಿತಿ ಕಂಡು ಬಂದಲ್ಲಿ ಆಯಾ ನಂಬರ್ಗಳಿಗೆ ಕರೆ ಮಾಡಿ, ಸೇರಿದಂತೆ ಪೊಲೀಸ್ ನಂಬರ್ 112ಗೆ ಕರೆ ಮಾಡಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು. 5 ದಿನಗಳಿಂದ ಸತತವಾಗಿ ಹುಡುಕ್ತಿದ್ರು ಕೂಡ ಈ ನಾಪತ್ತೆ ಆದಂತಹ ಮಹಿಳೆಯನ್ನ ಹುಡುಕಾಟ ಮಾಡ್ಲಿಕ್ಕೂ ಕೂಡ ದೊಡ್ಡ ಸವಾಲಾಗಿರುವಂತಹ ಹಿನ್ನೆಲೆಯಲ್ಲಿ ನೋಡೋದಾದ್ರೆ, ಕುಟುಂಬದವರು ಈ ಮಹಿಳೆ ಬೆಂಗಳೂರಿನಲ್ಲಿ ಎಲ್ಲಾದ್ರೂ ಕಂಡು ಬಂದ್ರೆ ಸಾರ್ವಜನಿಕವಾಗಿ ಆ ಕುಟುಂಬದವರಿಗೆ ಅದರದ್ದೇ ಆದಂತ ಒಂದು ಸಂಪರ್ಕ ಫೋನ್ ನಂಬರ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಫೋನ್ ನಂಬರ್ಗೆ ಕರೆ ಮಾಡಿದ್ರೆ ಸೂಕ್ತ ಬಹುಮಾನವನ್ನು ಕೂಡ ಕೊಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಅಳಲನ್ನ ತೋಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ 5 ದಿನಗಳಿಂದ ನಾಪತ್ತೆ ಆಗಿರುವಂತಹ ಮಹಿಳೆ ಸದ್ಯಕ್ಕೆ ಹುಡುಕಿ ಕೊಡಿ ಎನ್ನುವಂತ ಅಳಲನ್ನು ತೋಡ್ಕೊಂಡಿರುವಂತಹ ಕುಟುಂಬ ಇಂದು ರಾತ್ರಿ ಅಂದ್ರೆ ಕಳೆದ ರಾತ್ರಿಯಿಂದ ಇಲ್ಲಿವರೆಗೂ ಕೂಡ ಸರ್ಚ್ ಮಾಡ್ತಿದ್ದಾರೆ. ಇಲ್ಲಿ ಅಂದ್ರೆ ಕಳೆದ 5 ದಿನಗಳಿಂದ ನಿನ್ನೆ ರಾತ್ರಿವರೆಗೂ ಕೂಡ ಸರ್ಚ್ ಮಾಡಿದ್ರು ಕೂಡ ಮಹಿಳೆ ಯಾವ ಕಡೆ ಹೋಗಿದ್ದಾರೆ ಅಥವಾ ಅವರನ್ನ ಯಾರಾದ್ರೂ ಕುಟುಂಬದವ್ರನ್ನ ಅಂದ್ರೆ ಯಾವ್ದು ಸಿಕ್ಕಂತಹ ಕುಟುಂಬದವ್ರು ಅವ್ರನ್ನ ಇರಿಸ್ಕೊಂಡಿದ್ದಾರಾ, ಇನ್ನೂ ಕೂಡ ನಿಖರವಾದಂತಹ ಮಾಹಿತಿ ಗೊತ್ತಿಲ್ಲದೆ ಇರುವಂತಹ ಕಾರಣದಿಂದಾಗಿ ಅವರನ್ನ ಹುಡುಕಿ ಕೊಡಿ ಎನ್ನುವಂತ ಮನವಿಯನ್ನ ಒಟ್ಟಾರೆಯಾಗಿ ಮಾಡ್ತಿರುವಂತದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.